ಮೇಡಮ್ ಸಾಂಬ ಶಿವ ಸರ್ನ ನೋಡಕ್ಕೆ ಯಾರಾದರೂ ಬಂದಿದ್ರಾ? ಒಂದ್ಸಲ ಲಾಗ್ ಚೆಕ್ ಮಾಡಿ ಹೇಳಿ. ಅವ್ರು ನಮ್ಮ ಬಾಸ್ ಅಲ್ವಾ, ಲಾಗಲ್ಲಿ ಎಂಟ್ರಿ ಮಾಡಲ್ಲ. ದಿಗ್ವಿಜಯ್ ಎಷ್ಟು ಸ್ವಾರ್ಥಿ, ತುಂಬ ದುರಹಂಕಾರಿ. ತಾನು ಮಾತ್ರ ದುಡ್ಡು ಮಾಡಬೇಕು, ತಾನು ಮಾತ್ರ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಜಾಸ್ತಿ ಕಣೋ ಅವನಿಗೆ. ಆಸೆ ಜಾಸ್ತಿ. ನಾವೆಲ್ಲ ಅವನತ್ರ ಭಿಕ್ಷೆ ಬೇಡಬೇಕು, ಅವನು ಮಾತ್ರ ಮೆರಿಬೇಕು. ಇದು ಅವನ ಪ್ಲಾನು. ಎಷ್ಟು ದಿನ ಮಾಡ್ತಾನೆ? ಮಾಡ್ಲಿ ಸಾಂಬ, ಮಾಡ್ಲಿ. ಸಮಯ ಅನ್ನೋದು ನಮಗೂ ಬರುತ್ತೆ ಕಣೋ. ಅವನ ಶ್ರೀಮಂತ್ಗೆ ಅವನಿಗೆ, ನನ್ನ ತಾಕತ್ತು ನನಗೆ. ಪಾಪಿ, ನಿನ್ನ ಹೆಸರನ್ನ ಮಾತಾಡ್ತಾ ಇದ್ರೆ ನೀನೇ ಕಾಲ್ ಮಾಡಿದೀಯಾ. ನಿನಗೆ ಬೇಗ ಸಾವಿಲ್ಲ ಕಣೋ. ಆದ್ರೆ ನನ್ನ ಗೆಳೆಯ ಸಾಂಬ ಶಿವಂಗೆ ಈ ಗತಿ ಮಾಡಿದ್ಯಲ್ಲ, ನಿನಗೂ ಆ ಗತಿ ನಾನು ತಂದೆ ತರ್ತೀನಿ. ಯಾಕೆ ಫೋನ್ ತೆಗಿತಾ ಇಲ್ಲ ಇಡಿಯಟ್? ಹಲೋ ಹಲೋ, ನಾನು ಬ್ಯುಸಿ ಇದ್ದೀನಿ. ಒಂದು ಸಲ ಕಟ್ ಮಾಡ್ರೆ ನಿನಗೆ ಅರ್ಥ ಆಗಲ್ವಾ? ಆಮೇಲೆ ಮಾಡ್ತೀನಿ. ಹೇಯ್, ಒಂದು ನಿಮಿಷ ನನ್ನ ಮಾತು ಕೇಳು. ಕೇಳಿಸ್ಕೊಳ್ಳಲ್ಲ. ನನಗೆ ನಿನ್ನ ಭಾಷಣದ ಅವಶ್ಯಕತೆ ಇಲ್ಲ. ನೋಡೋ ನೋಡೋ ನೋಡೋ, ನನ್ನ ರೇಗಿಸ್ಬೇಡ. ಎಲ್ಲಿದೆ ಹೇಳು? ನಾನು ಎಲ್ಲೋ ಇದ್ದೀನಿ, ನಿನಗೆ ಯಾಕದು? ನೋಡು, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಓಹೋ, ನಾವು ಮಾತಾಡೋದೆಲ್ಲ ನಿನಗೆ ತಮಾಷೆ ಅಲ್ಲ? ಏ ಇಡಿಯಟ್, ಸರಿಯಾಗಿ ಕೇಳಿಸ್ಕೊ. ಒಂದು ಮುಖ್ಯವಾದ ವಿಷಯ ಇದೆ. ಏನು ಹೊಸ ನಾಟಕ ಶುರು ಮಾಡಿರೋ ಹಾಗಿದ್ಯಾ? ಲೈ 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 ಲೈ, ನಾನು ನಿನ್ನ ಶತ್ರು ಅಲ್ಲ. ಮೊದಲು ನನ್ನ ಹಾಗೆ ನೋಡೋದನ್ನ ಬಿಡು. ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ. ಎಲ್ಲಿದೆ ಹೇಳಿ ನಿನಗ? ನೋಡು, ನೀನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ ನನ್ನ ಗೆಳೆಯ ಸಾಂಬ ಶಿವ. ಅದೇ ಸಾಂಬ ಶಿವನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಲೈ 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 ಲೈ, ಅಲ್ಲಿ ಯಾಕೋ ಇದೆಯಾ? ದೊಡ್ಡ ತಪ್ಪು ಮಾಡಿದೆ ನೀನು. ಹೌದಾ? ಅಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ. ಒಬ್ರು ಬಂದಿದ್ರು. ಯಾರು? ಹೇಗಿದ್ರು? ಜಾಸ್ತಿ ಗಡ್ಡ ಬಿಟ್ಟಿದ್ರು. ಓ ಹೌದಾ, ಸರಿ. ಶಿವಾನಿ, ಆ ಸಾಂಬ ಶಿವನ ನೋಡೋಕ್ಕೆ ಯಾರೋ ಬಂದಿದ್ದಾರಂತೆ. ಈಗಲೇ ಹೋದ್ರೆ ಅವ್ನು ಸಿಗ್ತಾನೆ. ನಡಿ ಹೋಗೋಣ ಬೇಗ. ಲಿಸನ್ ಲಿಸನ್ ಲಿಸನ್, ಏನು ಪ್ರಶ್ನೆ ಕೇಳಬೇಡ. ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಹೊರಟು ಬಾ. ನಾನು ನಿನ್ನ ಜೀತದ ಆಳಲ್ಲ. ನಾನು ಪ್ರಶ್ನೆ ಕೇಳ್ತೀನಿ. ಏನಂತದೇನಾಯ್ತು ಈಗ? ನಿನ್ನ ಮುಖ ಯಾರಿಗೂ ಗೊತ್ತಾಗದೇ ಇರೋರ ಥರ ಮುಖ ಮುಚ್ಕೊಂಡು ಸೀದಾ ನನ್ನ ಗೆಸ್ಟ್ ಹೌಸಿಗೆ ಬಾ. ಅಲ್ಲಿಂದ ಹೊರಟ್ಬಿಡು. ಯಾಕೆ ಬರಬೇಕು? ನಮ್ಮ ಚರ್ಚೆ ಆಮೇಲೆ ಇಟ್ಕೊಳ್ಳೋಣ. ನೀನು ಕೂಡಲೇ ಹೊರಟಿಲ್ಲ ಅಂದರೆ ಅಲ್ಲೇ ಸತ್ತು ಹೋಗ್ತೀಯ. ಆ ಹಾವು ಸಾಂಬ ಶಿವನ್ನ ಕೊಲ್ಲದೆ ಬಿಟ್ಟಿರೋದು ಅವನ ಹಿಂದೆ ಇನ್ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಇರ್ಬೋದು. ನೀನು ಸಾಂಬ ಶಿವನ ಜೊತೆ ಇದೆಯಾ ಅನ್ನೋದು ನಾಗಲೋಕದವ್ರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಇಮಿಡಿಯೇಟ್ ಹೊರಟು ಬಾ, ಇಲ್ಲಾಂದ್ರೆ ನಿನ್ನ ಜೀವಕ್ಕೆ ಅಪಾಯ. ಹೌದಾ? ಹೌದು ಕಣೋ, ಬೇಗ ಆಚೆ ಬಾ. ಸರಿ ಸರಿ, ಹೊರಡ್ತೀನಿ ನನಗೆ. ಸರಿ ಬಾ. ಈ ದಿಗ್ವಿಜಯ್ ಸತ್ಯ ಹೇಳ್ತಾ ಇದ್ದೇನೋ ಸುಳ್ಳು ಹೇಳ್ತೇನೋ ಒಂದು ಅರ್ಥ ಆಗ್ತಾ ಇಲ್ವೇ? ಓ, ಎಲ್ಲ ನನ್ನ ಕರ್ಮ. ಸರ್, ತಗೊಂಡೋಗ ಆ ಕಡೆಗೆ. ಇಲ್ಲಿ ಅವನ ಬಿಡ್ಬೇಡ, ಅವನ ಹಿಂಬಾಲಿಸ್ಕೊಂಡು ಹೋಗು. ಸರಿ ಶಿವನಿ, ಸರ್ಗು.
ಒಂದು ಮುಖ್ಯವಾದ ವಿಚಾರ, ನೀವೆಲ್ಲರೂ ಸಾಂಬಶಿವನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದರೆ ಯಾರು ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಬೇಡಿ. ಯಾಕೆ ಹೋಗ್ಬಾರ್ದು? ಈ ಸಂದರ್ಭದಲ್ಲಿ ಅವನ ಸ್ನೇಹಿತರು ಯಾರು ಅನ್ನೋದು ನಾಗಲೋಕದಲ್ಲಿರೋರಿಗೆ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ನಾವು ನಡ್ಕೋಬೇಕು, ಇಲ್ದಿದ್ರೆ ಸರಿಯಾಗಿ ಸಿಕ್ಕಾಕೊತೀವಿ. ಸಾಂಬಶಿವನ್ನ ಮೀಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಯಾರು ಬರ್ತಾರೆ ಅಂತ ನೋಡೋದಕ್ಕೇ ನಾಗಲೋಕದವರು ಅವನ್ನ ಸಾಯಿಸದೆ ಉಳಿಸಿರೋದು. ಹಾಗಿದ್ರೆ ನೀವು ಮತ್ತೆ ನಂದೀಶು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರಿಸ್ತದೆ, ನಿಮ್ಗೇನು ತೊಂದರೆ ಆಗಲ್ವಾ? ಅದೃಷ್ಟವಶಾತ್ ನಾವ್ಯಾರು ಆಸ್ಪತ್ರೆಗೆ ಹೋಗಲಿಲ್ಲ. ಸಾಂಬಶಿವನ್ನ ಆಂಬುಲೆನ್ಸಲ್ಲಿ ಹಾಕಿ ಆಸ್ಪತ್ರೆಗೆ ಕಳಿಸ್ತು. ಹಾಗಾಗಿ ನಮ್ಮನ್ನು ಯಾರೂ ನೋಡಲಿಲ್ಲ, ಅದರಿಂದ ಬಚಾವೋದು. ಇನ್ಮೇಲೆ ನಾವೆಲ್ಲ ತುಂಬ ಹುಷಾರಾಗಿರ್ಬೇಕು. ದಿಗ್ವಿಜಯ್, ದಿಗ್ವಿಜಯ್, ನನ್ನನ್ನು ಕ್ಷಮಿಸ್ಬಿಡು ದಿಗ್ವಿಜಯ್. ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ನಾನು. ನೀನೇನಾದ್ರು ಹೇಳ್ದೆ ಹೋಗಿದ್ದಿದ್ರೆ ನನ್ನ ಪ್ರಾಣನೇ ಹೋಗ್ಬಿಡೋದು ಕಣೋ. ಸಾಮ್ರಾಟ್, ನಂದೀಶ ಹೋಗಿ ಗ್ಲಾಸ್ ನೀರು ತೊಗೊಂಡು ಬಾ. ಸುಧಾರಿಸ್ಕೊ ಬಾ. ಬಾ ಬಾ, ಈಸಿ ಈಸಿ. ತೊಳಿ ಸರ್. ಏನಾಯ್ತು? ನಾನು ಆಸ್ಪತ್ರೆ ಹತ್ರ ಸಾಂಬಶಿವನ್ ನೋಡಕ್ ಹೋಗಿದ್ದೆ. ಆದರೆ ಅಲ್ಲಿ ಒಂದು ಹಾವು ನನ್ನ ಅಟ್ಟಿಸ್ಕೊಬಂತು. ಆದರೆ ಅದು ಹಾವೇ ಅಲ್ಲ, ಹುಡುಗಿ ಹಾವಾಗಿದ್ಲು. ಅವಳು ನನ್ನನ್ನು ಅಟ್ಟಿಸ್ಕೊಬಂದು. ಆದರೆ ಅಲ್ಲಿಂದ ನಾನು ಹೇಗೋ ತಪ್ಪಿಸ್ಕೊಂಡು ಹೊಡ್ ಬಂದೆ ಕಣೋ. ಸಾಮ್ರಾಟ್ ಸರ್, ಹಾವು ಯಾವ ಥರ ಸರ್? ನಮ್ಮನೆ ಬರ್ಡೇ ಪಾರ್ಟಿಲಿ ಬಂದಿತ್ತಲ್ಲ ಆ ಥರ ಹಾವ? ಇಲ್ಲ ಕಣೋ, ಅದೊಂಥರ ಬೇರೆ ಥರನೇ ಇತ್ತು, ನೀಲಿ ಕಲರ್ ಇತ್ತು. ಆ ಥರ ಹಾವನ್ನ ನಾನು ನನ್ನ ಜನ್ಮದಲ್ಲೇ ನೋಡಿಲ್ಲ. ಸರಿ, ಆ ಹಾವೇನಾದರೂ ನಿನ್ನ ನೋಡ್ತಾ? ಇಲ್ಲ, ಅದು ನಾನು ನೋಡಲಿಲ್ಲ. ಯಾಕೆ ಅಂತಂದರೆ ಅದೇ ಟೈಮಿಗೆ ಕರೆಕ್ಟಾಗಿ ನೀನು ನನಗೆ ಕಾಲ್ ಮಾಡಿದೆ. ನೀನು ಹೇಳಿದ್ದೆಲ್ಲ ಯಾವ್ದಾದ್ರು ಬಟ್ಟೆನಲ್ಲಿ ಮುಖ ಬಚ್ಕೊ ಅಂತೇಳಿ, ಅದರಿಂದ ನಾನು ಬದುಕೋ ಬಂದೆ ಇವತ್ತು. ಹಾಗಿದ್ಮೇಲೆ ನಿನಗೆ ಯಾವ ತೊಂದರೆನೂ ಇಲ್ಲ, ನಿನ್ನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಹಾಂ, ನನಗೆ ಜೀವನ ನಿಂತೋಗಿತ್ತು. ಏಂಡ ಇದೆಲ್ಲ ದಿಟ ತಾನೆ? ಈಟಿನ ಆಗದಿರೋ ಸಮಸ್ಯೆ ಈಗ ಹೆಂಗಡ ಆಗ್ತದೆ? ನೀನೇ ಏನಾರ ಆಟ ಆಡ್ತಿದ್ಯಾ ಹೆಂಗಡ? ಹೂನಪ್ಪ, ಎಲ್ಲ ನಾನೇ ಮಾಡಿಸ್ತಾ ಇರೋದು. ನಿಮ್ಮ ಹತ್ರ ಬರೀ ಸುಳ್ಳು ಹೇಳ್ತಾ ಇದ್ದೀನಿ. ಅವನ್ನ ಹಾವು ಹೊಡ್ಸ್ಕೊಂಬಂದಿದ್ದು ನಿಜಾನ ಸುಳ್ಳ? ಇಲ್ಲ ಕಣೋ, ನೀನು ತಪ್ಪು ತಿಳ್ಕೊಂಡಿದ್ದಪ್ಪ. ಆದರೆ ಇದು ತಪ್ಪು. ನಾನು ದುಡುಕ್ಬಿಟ್ಟಿದ್ದೆ. ಆ ವೈದ್ಯನ ಕಡೆಯವರಾರಾದರೂ ಅವನನ್ನು ನೋಡಲು ಆಸ್ಪತ್ರೆಯ ಬಳಿ ಬರುತ್ತಾರೆಂದು ನಾವು ಅಲ್ಲಿಯೇ ಕಾಯುತ್ತಿದ್ದೆವು. ಆದರೆ ಜ್ಯೇಷ್ಠ ಮಾಸ ಆದ ಕಾರಣ ಸಂಜೆಯಾಗುತ್ತಿದ್ದಂತೆ ನಾವು ಸರ್ಪವಾಗಿ ಬದಲಾಗಿ ಬಿಟ್ಟೆವು. ಇರಲಿ, ಈ ಪ್ರಯತ್ನ ವಿಫಲವಾಯಿತೆಂದುಕೊಳ್ಳುವುದೇನೋ ಬೇಡ. ನೀನು ಅವನ ಮೇಲೆ ಸರಿಯಾಗಿ ವಿಷಪ್ರಯೋಗ ಮಾಡದೇ ಇರುವುದು ಒಳ್ಳೆಯದೇ ಆಯಿತು. ಅವನು ಬದುಕಿ ಉಳಿದಿದ್ದು ಒಂದು ತರಹ ನಮಗೆ ವರಪ್ರಸಾದವಾಯಿತು. ಹೌದು ಗುರುದೇವ, ನಾವು ಈಗ ಅವನ ಮೂಲವನ್ನು ಪತ್ತೆ ಹಚ್ಚಬಹುದು. ಅವನಿಗೂ ನಾಗಮಣಿಗೂ ಹೇಗೆ ಸಂಬಂಧ? ಅವನಿಗೆ ನಾಗಲೋಕದ ಬಗ್ಗೆ ಹೇಗೆ ತಿಳಿಯಿತು? ಅವನ ಹಿಂದೆ ಇರುವ ಶಕ್ತಿ ಯಾರು?
ಅವನೇ ಆದಿಶೇಷನನ್ನು ಕೊಂದನೋ ಅಥವಾ ನಾಗಮಣಿ ಹಲವರ ಕೈ ಬದಲಾಯಿಸಿ ಅವನ ಕೈ ಸೇರಿತೋ? ಇದನ್ನೆಲ್ಲ ನಾವು ಈಗ ತಿಳಿದುಕೊಳ್ಳಬಹುದು. ಹೌದು, ವೀರಾಶೂರ ಇಬ್ಬರಿಗೂ ಅಲ್ಲಿ ಬಂದು ಹೋಗುವ ವ್ಯಕ್ತಿಗಳ ಮೇಲೆ ಗಮನವಿಡಲು ಹೇಳು. ಆದರೆ ಎಚ್ಚರವಿರಲಿ. ಸರಿ ಗುರುದೇವ, ಹಾಗೇ ಮಾಡುತ್ತೇನೆ. ಇನ್ನೊಂದು ಮುಖ್ಯವಾದ ಮಾತು, ನಮಗಿನ್ನೂ ವಿಜಯ ಸಿಕ್ಕಿಲ್ಲ, ಆದರೆ ಅದರಿಂದ ಬಹಳ ದೂರವೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಅತೀವ ಸಂತಸವೋ ಅಥವಾ ತಪ್ಪಾಗಿ ಮಾಡುವ ಒಂದು ಯೋಚನೆಯೋ ನಮ್ಮನ್ನು ಯಶಸ್ಸಿನಿಂದ ದೂರವಿಡಬಹುದು. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ. ಇಲ್ಲ ಗುರುದೇವ, ಈ ಬಾರಿ ಅತ್ಯಂತ ಎಚ್ಚರದಿಂದ ಕೆಲಸ ಮಾಡುತ್ತೇವೆ. ಯಾವ ತಪ್ಪುಗಳಿಗೂ ಆಸ್ಪದ ಕೊಡುವುದಿಲ್ಲ. ಇನ್ನೊಂದು ವಿಚಾರ, ಜ್ಯೇಷ್ಠ ಮಾಸ ಮುಗಿಯುವ ತನಕ ನಿಮಗೆ ಹಗಲಲ್ಲಿ ಮಾತ್ರ ಶಕ್ತಿ ಇರುತ್ತದೆ. ಸಂಜೆಯಾಗುತ್ತಿದ್ದಂತೆ ನೀವುಗಳು ಸರ್ಪವಾಗಿ ಬದಲಾಗುತ್ತೀರಾ. ಸೂರ್ಯ ಮುಳುಗುವ ಹೊತ್ತಿಗೆ ಮನೆಯನ್ನು ಸೇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ರೂಪಾಂತರ ಜಗತ್ತಿಗೆ ತಿಳಿಯಬಾರದು. ತಿಳಿದರೆ ನಿಮಗೆ ಗಂಡಾಂತರ. ಸರಿ ಗುರುದೇವ, ನಿಮ್ಮ ಸಲಹೆಯನ್ನು ಪಾಲಿಸುತ್ತೇನೆ. ವಿಜಯೀ ಭವ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಕೇಳಲೆಂತೋ ಪ್ರೀತಿ ಹಾಡಲೆಂತೋ ಆಹಾ ಒಂಥರ ಥರ ಹೇಳಲೊಂಥರ ಥರ. ನಿಮ್ಮ ಮಗ ಹೊರಗಡೆ ಹೋಗೋಕೆ ರೆಡಿ ಆಗ್ತಿದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ವಿಚಾರಿಸಿ. ಸ್ವಲ್ಪ ಜವಾಬ್ದಾರಿನೇ ಇಲ್ವರ್ರಿ ನಿಮಗೆ? ತ್ರಿಶೂಲ್, ಹಾಂಪ್ಪ. ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲೇ ಸುಮ್ಮನೆ ಆಚೆ ಹೋಗಿ ಬರ್ತೀನಪ್ಪ. ಏನು ಕೆಲಸ ಇದೆಯೋ? ಕೆಲಸ ಅಂತ ಏನಿಲ್ಲ, ಸುಮ್ಮನೆ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಅಷ್ಟೇ. ಲೈ, ನಾನು ಹೇಳಿದ್ದು ಮರ್ತೋದ ನೀನು? ಏನಪ್ಪ, ಏನು ಹೇಳಿದ್ದೆ? ನಿಮ್ಗೆಲ್ಲೋ ನೆನಪಿರುತ್ತೆ. ಎಲ್ಲ ನನ್ನ ಕರ್ಮ. ರಾತ್ರಿ ಹೊತ್ತು ಹೊರಗಡೆ ಹೋಗ್ಬೇಡ ಅಂತ ಅವತ್ತೇ ನೀನು ಹೇಳಿದ್ ಮರ್ತೋಯ್ತಾ? ನೀನ್ ಏನು ತಲೆಗೆ ಹೋಗಲ್ಲ ಕಣೋ. ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ ನಿನ್ನ? ಹಲೋ ಮದರ್ ಇಂಡಿಯಾ, ಕೂಲ್ ರಿಲ್ಯಾಕ್ಸ್. ನಾನು ಅರ್ಧ ಗಂಟೆ ಆಚೆ ಹೋಗಿ ಬರ್ತೀನಿ ಹಿಂದೆ ಅಷ್ಟೇ. ಇದಕ್ಕೊಳ್ಳೆ ಮಗ ಹಿಮಾಲಯಕ್ಕೆ ಹೋಗ್ತದೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿಲ್ಲ. ಅಪ್ಪ ನೀನಾದ್ರೂ ಹೇಳಪ್ಪ. ಏಯ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ನಿನಗೆ ಸ್ವಲ್ಪ ಜವಾಬ್ದಾರಿನೇ ಇಲ್ವಲ್ಲ? ಇಷ್ಟು ದೊಡ್ಡವನಾಗಿದೆ, ಇನ್ನೂ ಮಕ್ಕಳಾಡ್ದಂಗೆ ಆಡ್ತಿಲ್ಲ. ಏನಾಯ್ತು ಅನ್ನೋದು ಮರ್ತೋಗ್ಬಿಡ್ತಾ? ಏನಪ್ಪ ಇದು, ಇಬ್ರು ಒಂದೇ ಸಿಡಿ ಪ್ಲೇ ಮಾಡ್ತಾ ಇದ್ದೀರಾ? ನೋಡು, CD ಇಲ್ಲ, ಕ್ಯಾಸೆಟು ಇಲ್ಲ. ನಿನ್ನ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಷ್ಟೇ. ನಡಿಯೋ ಒಳಗಡೆ, ನಡಿಯೋ. ಯಾಕಪ್ಪ ಇಷ್ಟೊಂದು ತೊಂದರೆ ಆಗ್ತಾ ಇದೆ ನನಗೆ? ಶಿವ ನೀನು ನೋಡಬೇಕು ಅಂತ ನನ್ನ ಹೃದಯ ವಿಲವಿಲ ಅಂತ ಇದೆ. ಇನ್ನು ನೋಡಿದ್ರೆ ಅಪ್ಪ ಅಮ್ಮ ಇಬ್ಬರು ವಿಲನ್ಗಳ ಥರ ಆಡ್ತಾ ಇದ್ದಾರೆ. ಅಪ್ಪ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಟಕ್ಕಂತ ಹೋಗಿ ಬಂದ್ಬಿಡ್ತೀನಿ. ನಿಂತ್ಕೊಳ್ಳೋ. ನಾವ್ ಏನ್ ಹೇಳಿದ್ರು ನಿನ್ ತಲೆಗೆ ಹೋಗಲ್ವಾ? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಎಲ್ಲಿಗೆ ಹೋಗ್ಬಾರ್ದು? ಏನು ನಡೀತಾ ಇದೆ ಇಲ್ಲಿ? ಯಾಕೋ ತ್ರಿಶೂಲ್? ಏಯ್, ಏನಾಯ್ತು ಅಂತ ಹೇಳೋದು ನೋಡ್ರಿ. ನೋಡಿ ಚಿಕ್ಕ ಯಜಮಾನ್ರೆ, ಆಚೆ ಹೋಗಕ್ಕೆ ಬಿಡ್ತಾ ಇಲ್ಲ. ಹೌದು ಚಿಕ್ಕ ಯಜಮಾನ್ರೆ, ಯಜಮಾನರು ರಾತ್ರಿ ಹೊತ್ತು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಮೊನ್ನೆ ಏನಾಯ್ತು ಅಂತ ಅವ್ನಿಗೆ ಗೊತ್ತಿದೆ. ಅಂಥವ್ರದ್ದು ತಿರುಗಾಡಕ್ಕೆ ಹೋಗ್ತೀನಿ ಅಂತಾರೆ. ಇವ್ನು ಗುಗಿಬೇಕಾ ಬೇಡವ? ನಾನು ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಂಕಲ್. ಯಾಕೋ ತ್ರಿಶೂಲ್, ಈ ಹೊತ್ತಲ್ಲಿ ಹೊರಗಡೆ ಹೋಗೋಂಥದ್ದು ಏನಂದ್ರೆ? ಹಾಗೆ ಹೇಳಿ ಚಿಕ್ಕ ಯಜಮಾನ್ರೆ. ನೋಡಿ, ಇವ್ನು ನಮ್ಮ ಮಾತು ಕೇಳ್ತಾನೆ ಇಲ್ಲ. ಅದು ಸರಿ, ಏನೋ ಕೆಲಸ ನಿಮಗೆ? ಅದು ಅದು ಪರವಾಗಿಲ್ಲ, ಏನದು ಹೇಳೋ. ಏನಿಲ್ಲ ಬಿಡಿ ಚಿಕ್ಕ ಯಜಮಾನ್ರೆ. ನೋಡು, ಪಾಪ ಅಪ್ಪ ಅಮ್ಮ ಇಷ್ಟೆಲ್ಲ ಕೇಳ್ಕೊತಾ ಇದ್ದಾರೆ. ನೀನು ಸುಮ್ಮನೆ ಹಠ ಮಾಡ್ಬೋದು ಈ ಥರ. ಆಯಿತು ಚಿಕ್ಕ ಯಜಮಾನ್ರೆ, ನೀವು ಹೇಳಿದ್ಮೇಲೆ ನಾನು ಎಲ್ಲೂ ಹೋಗೋದಿಲ್ಲ. ಸರಿ, ನಾನು ಇವತ್ತೊಂದು ಪೇಂಟಿಂಗ್ ಮಾಡಿದ್ದೀನಿ, ಮನೆಗೆ ಬಾ ತೋರಿಸ್ತೀನಿ. ಓ ಹೌದಾ? ತುಂಬ ದಿವಸ ಆದಮೇಲೆ ಕೈಗೆ ಬ್ರಷ್ ಹಿಡಿದು ಬಿಟ್ಟಿದ್ದೀರಾ? ಅದನ್ನ ಇವತ್ತು ಪೇಂಟ್ ಮಾಡಬೇಕು ಅಂತ ಮೂಡ್ ಬಂತು, ಮಾಡಿದೆ. ಬಾ ತೋರಿಸ್ತೀನಿ. ಅವ್ರು ಬಂದಿದ್ದು ಒಳ್ಳೇದೇ ಆಯ್ತಲ್ಲ. ಅವರಿದ್ದರೆ ನನ್ನ ಮಗ ಎಲ್ಲೂ ಹೋಗೋದಿಲ್ಲ. ಚೆನ್ನಾಗಿ ಹೇಳಿದ್ರಿ. ಚಿಕ್ಕ ಯಜಮಾನ್ರ ಜೊತೆಗಿದ್ರೆ ಅವನೆಲ್ಲೂ ಹೊರಗಡೆ ಹೋಗಲ್ಲ. ಅದೇ ದೊಡ್ಡ ಯಜಮಾನ್ರ ಜೊತೆಗಿದ್ರೆ ನೀವು ಮನೆಗೆ ಬರಲ್ಲ. ಅಯ್ಯೋ, ಲೇ ಲೇ ಹೆಂಗಸ್ರನ್ನ
ಏನಿದು ಮನೇಲಿ ಯಾರೂ ಇಲ್ವಲ್ಲ, ಎಲ್ಲ ಎಲ್ಲಿಗೆ ಹೋದ್ರು? ಏನು ವಿಷಯ ಇರ್ಬೋದು? ಇರಲಿ, ನನ್ನ ಕೆಲಸ ಮಾಡೋಕ್ಕೆ ಅನುಕೂಲ ಆಗತ್ತೆ. ಸದ್ಯ ಇವ್ರ ಬಟ್ಟೆ ಸಿಕ್ತು. ಗುರುಗಳು ಹೇಳಿದ ಕೆಲಸ ಮಾಡ್ದಂಗಾಯ್ತು. ಇದನ್ನ ಈಗಲೇ ಹೋಗಿ ಗುರುಗಳಿಗೆ ತಲುಪಿಸ್ಬೇಕು. ಯಜಮಾನ್ರೆ, ಇದು ಸಾಂಬಶಿವನ ಫೋನು ರೆಡಿ ಮಾಡ್ಸ್ಕೊಂಬಂದಿದ್ದೀನಿ. ಅವತ್ತಲ್ಲಿ ಸಿಕ್ಕಿತ್ತಲ್ಲ, ಇದರಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ ನೋಡಿ.